ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ನ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಎಕ್ಸಿಬಿಷನ್ಗೆ ಹೋಗ್ತಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ಸ್. ನೋಡಿ, ಆಗಲೇ ಕಾಲ್ ಮಾಡ್ತಿದ್ದಾರೆ ಆಲ್ರೆಡಿ. ನೋಡೋಣ ರೂಮಿಗೆ ಹೋಗಿ ರೆಡಿ ಆಗಿದ್ದಾರಲ್ಲ ಅಂತ ನೋಡೋಣ. ನಾನು ಇಷ್ಟೇ ಸಿಂಪಲಾಗಿ ರೆಡಿ ಆಗಿದ್ದೀನಿ ಅಷ್ಟೇ. ಬನ್ನಿ ಹೋಗೋಣ. ರೆಡಿ ಆಗಿದ್ದಾರೆ ಇಲ್ಲ, ಫುಲ್ ಫೋನ್ ಮಾಡ್ತಿದ್ದಾರೆ. ಪೂಜಾ ರೆಡಿನಾ? ಇವಳಿನೂ ರೆಡಿ ಆಗ್ತಿದ್ದಾಳೆ ಫ್ರೆಂಡ್ಸ್. ಹೇರ್ ಸ್ಟೈಲ್ ಮಾಡ್ಕೊತಿದ್ದಾಳೆ. ಇವಳ ಹೆಸರು ಕವನ ಅಂತ. ರೆಡಿನಾ ಕವನ? ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ಫ್ರೆಂಡ್ಸ್ ಹೋಗ್ತಿದ್ದೀವಿ. ನಾನು ಹಿಂದೆ ಇದ್ದೀನಿ, ಅವ್ರು ಮುಂದೆ ಇದ್ದಾರೆ. ಹೋಗೋಣ ಜಲ್ದಿ, ಕತ್ಲಾಗಿದೆ ಆಲ್ರೆಡಿ. ನೋಡ್ರಿ ನಮ್ಮ ಕಾಲೇಜ್ ಹೆಂಗೆ ಕಾಣಿಸ್ತಿದೆ. ಫುಲ್ ಸನ್ಸೆಟ್ ಆಗೋದು. ಬನ್ನಿ ಹೋಗೋಣ ಜಲ್ದಿ. ಮತ್ತೆ ಕತ್ಲಾಗುತ್ತೆ ಬರೋಕ್ಕೆ, ಹಾಸ್ಟೆಲ್ ರಿಟರ್ನ್ ಆಗೋಕ್ಕೆ. ಅಲ್ಲಿ ಸೈನ್ ಮಾಡಿ ಹೊರಗೆ ಹೋಗಬೇಕು, ಗೇಟ್ ಹೊರಗಡೆ. ಹಾಗೆ ಹೋಗೋ ಆಗಿಲ್ಲ. ರೂಲ್ಸ್, ಎಲ್ಲರಿಗೂ ರೂಲ್ಸ್. ಫೈನಲಿ ನಾವು ಎಕ್ಸಿಬಿಷನ್ ಇರೋ ಲೊಕೇಶನ್ಗೆ ರೀಚ್ ಆದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ಆ್ಯಕ್ಚುಲಿ ನಾವು ವೀಕೆಂಡಲ್ಲಿ ಬಂದಿಲ್ಲ, ವೀಕ್ ಮಿಡಲಲ್ಲಿ ಬಂದ್ವಿ. ಅಂದ್ರೂ ಫುಲ್ ಜನ ತುಂಬಿದ್ರು. ಏನೋ ಗೊತ್ತಿಲ್ಲ, ಹೊರಗಡೆ ಒಂಥರ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗೋ ಥರ. ಅಂದರೆ ಎಕ್ಸಿಬಿಷನ್ ಹೊರಗಡೆ ಒಂದು ಡ್ರಮ್ ಬಾರಿಸೋ ಗೊಂಬೆನ ಸೆಟ್ ಮಾಡಿದರು. ನೋಡೋಕೆ ಚೆನ್ನಾಗಿತ್ತು ಆ್ಯಕ್ಚುಲಿ. ಅಲ್ಲಿಂದ ನಾವು ಟಿಕೆಟ್ ಕೌಂಟರ್ಗೆ ಹೋದ್ವಿ. ಪರ್ ಹೆಡ್ 80 ರೂಪೀಸ್ ಇತ್ತು. ಫೈನಲಿ ಟಿಕೆಟ್ ತೊಗೊಂಡ್ವಿ. ಎಲ್ಲರೂ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ನನ್ನ ಹತ್ರನೇ ಇತ್ತು. ಸೊ ಅವರಲ್ಲಿ ವೇಟ್ ಮಾಡ್ತಾಯಿದ್ರು. ಟಿಕೆಟ್ ತೋರಿಸಿದ್ರೆ ಅಷ್ಟೇ ಒಳಗಡೆ ಬಿಡ್ತಾರೆ. ಸೊ ಅದನ್ನ ಅವ್ರಿಗೆ ಕೊಟ್ಟು ಒಳಗಡೆ ಹೋದ್ವಿ ನಾವು. ಒಳಗಡೆ ಎಂಟ್ರೆನ್ಸು ಯಾವ ರೀತಿ ಇತ್ತು ಅಂದರೆ, ಈ ಹಳೆ ಕಾಲದ ರಾಜರ ಮನೆಗಳಲ್ಲಿ ಒಳಗಡೆ ಇರುತ್ತಲ್ಲ, ಆ ರೀತಿ ಸೆಟ್ ಹಾಕಿದ್ರು. ಅಂದರೆ ಕಂಬಗಳು, ಅದು ಒಂಥರ ಒಳಗಡೆ ಹಳೆ ಡಿಸೈನ್ ಇರುತ್ತಲ್ಲ, ಆ ಥರ. ಇನ್ನು ಮುಂದೆ ಹೋದ್ ನೋಡಿದರೆ ಅಲ್ಲಿ ಆನೆಗಳಿದ್ವು. ಬಟ್ ಅದು ನಿಜವಾದ್ದಲ್ಲ, ನೋಡೋಕ್ಕೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿತ್ತು. ಆರ್ಟಿಫಿಷಿಯಲ್ ಆನೆಗಳು. ಮತ್ತು ನನ್ನ ವೆಲ್ಕಮ್ ಮಾಡೋಕ್ಕೆ ಒಳಗಡೆ ಯಾರೋ ವೇಟ್ ಮಾಡ್ತಿದ್ರು. ನೀವು ನೋಡಬೇಕಾ? ಅದೇ ನನ್ನ ಮೋಸ್ಟ್ ಫೇವ್ರೆಟ್ ಪೆಂಗ್ವಿನ್ ಪಕ್ಷಿಗಳು. ಆ್ಯಕ್ಚುಲಿ ಎಂಟ್ರಿ ಆದ ತಕ್ಷಣ ಯಾವುದೋ ಬೇರೆ ಪ್ರಪಂಚಕ್ಕೆ ಎಂಟ್ರಿ ಆದ್ವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಯಾಕಂದರೆ ಎಲ್ಲ ಕಡೆನೂ ಪ್ರಾಣಿ ಪಕ್ಷಿಗಳು ಆ ಥರನೇ ಸೆಟ್ ಹಾಕಿದ್ರು. ನೋಡಿ ತುಂಬಾ ಖುಷಿ ಆಯಿತು. ಪಕ್ಷಿಗಳು ಯಾವ ರೀತಿ ಕೂಗ್ತಾ ನೋಡ್ರಿ, ಅದೇ ಥರನೇ ಒಳಗಡೆ ರಿಯಲಿಸ್ಟಾಗಿ ಸೌಂಡ್ ಕೊಟ್ಟಿದ್ರು. ಆ ಥರ ವೀಡಿಯೋ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಎಕ್ಸಿಬಿಷನ್ ಒಳಗಡೆ ಬರೀ ಗೇಮ್ಸೇ ಇದ್ದಿಲ್ಲ, ನೀವು ಶಾಪಿಂಗ್ ಕೂಡ ಮಾಡ್ಬೋದಿತ್ತು. ಯಾಕಂದರೆ ಎಲ್ಲ ಥರ ಅಕ್ಸೆಸರಿ ಶಾಪ್ ಒಳಗಡೆ ನಿಮಗೆ ಅವೈಲೇಬಲಲ್ಲಿತ್ತು. ಯಾವ ಥರ ಅಂದರೆ, ಈ ಬ್ಯಾಗ್ ಶಾಪು ಮತ್ತು ಗಿಫ್ಟ್ ಶಾಪು ಆ ಥರ ಒಳಗಡೆ ನಿಮಗೆ ಸಿಗುತ್ತೆ. ಫಸ್ಟ್ ನಾವು ಯಾವ ಶಾಪಿಂಗ್ ಕೂಡ ಮಾಡಲಿಲ್ಲ, ಹೋಗಿದ್ದೆ ಗೇಮ್ಸ್ ಆಡೋಕ್ಕೆ. ಈ ಗೇಮ್ ಟಿಕೆಟ್ ಪ್ರೈಸ್ ಬಂದು 80 ರೂಪೀಸ್. ಆ್ಯಕ್ಚುಲಿ ಗೇಮ್ ಟಿಕೆಟ್ ಪ್ರೈಸ್ 5 ಇತ್ತು. ಬಟ್ ಓಕೆ ಅಂತ ಅಂದ್ಕೊಂಡು ಗೇಮ್ ಆಡೋಕ್ಕೆ ಹೋದ್ವಿ ನಾವು. ಗೇಮ್ ಇನ್ನೂ ಅವಾಗ ಸ್ಟಾರ್ಟ್ ಆಗಿತ್ತು. ಹೋಗಿ ಕೂತ್ಕೊಂಡ್ವಿ. ನನ್ನ ಎನರ್ಜಿ ಆ್ಯಕ್ಚುಲಿ ಫಸ್ಟಿಗೆ ಫುಲ್ ಐಯಲ್ಲಿತ್ತು. ವೀಡಿಯೋ ಕೂಡ ಮಾಡ್ಕೊತಿದ್ದೆ. ಆಮೇಲೆ ಸಡನ್ನಾಗಿ ಒಂದು ಮೂವ್ ಮಾಡಿದ್ರು ನೋಡಿ ಜೋರಾಗೆ. ಫೋನ್ನ ಗಟ್ಟಿಯಾಗಿ ಹಿಡ್ಕೊಂಡು ಆಫೇ ಮಾಡ್ಕೊಂಬಿಟ್ಟೆ. ಫೈನಲಿ ಗೇಮ್ ಮುಗೀತು. ನನ್ನ ಎನರ್ಜಿ ಎಷ್ಟಿದೆ ಅಂತ ನನ್ನ ಫೇಸಲ್ಲಿ ಕಾಣಿಸ್ತಿದೆ, ನೀವು ನೋಡ್ಬೋದು. ಫುಲ್ ಟಯರ್ಡ್ ಆಗಿತ್ತು. ಮತ್ತು ಇದೊಂದೇ ಗೇಮ್ ಆಡೋದು ಸಾಕು ಅಂತ ಅಂದ್ಕೊತಿದ್ರೆ, ನನ್ನ ಫ್ರೆಂಡ್ಸ್ ಆಗಲಿ ಇನ್ನೊಂದು ಗೇಮ್ಗೆ ಟಿಕೆಟ್ ತೆಗೆಸ್ಕೊಂಬಿಟ್ಟಿದ್ರು. ನಾನು ಬರಲ್ಲ ಅಂತಂದರೂ ಕೇಳಿಲ್ಲ. ಯಾಕಂದರೆ ನನಗೆ ಆ ಗೇಮ್ ಆಡೋ ಎನರ್ಜಿ ಇದ್ದಿದ್ದಿಲ್ಲ. ಇನ್ನು ಈ ಗೇಮ್ನ ಹೇಗೆ ಆಡ್ತೀನಿ ಅಂತ ಗೊತ್ತಿದ್ದಿಲ್ಲ. ಹೋದ್ವಿ, ಎಲ್ಲರೂ ಕೂತ್ಕೊಂಡ್ವಿ, ಗೇಮ್ ಆಡಿದ್ವಿ. ಹೇಗಾದ್ವಿ ಅಂದರೆ, ಎನರ್ಜಿನೇ ಇದ್ದಿದ್ದಿಲ್ಲ ನನಗೆ, ಆ ರೀತಿ ಆಗಿತ್ತು. ಈ ಗೇಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೂಪರ್. ಇದೇ ಗೇಮ್ ನೋಡಿ, ಅಪ್ಪ ಹೆಂಗಾಗಿತ್ತು ಅಂದರೆ, ನನಗೂ ಇವಳಿಗೂ ಹೇಳೋಕ್ಕಾಗಲ್ಲ, ಆಗಿತ್ತು ಎಕ್ಸ್ಪೀರಿಯನ್ಸು. ಇಲ್ಲಿ ಎಂಜಾಯ್ ಮಾಡೋಕ್ಕೆ ನಮಗಷ್ಟೇ ಗೇಮ್ಸ್ ಇದ್ದಿಲ್ಲ. ಅಂದರೆ ದೊಡ್ಡವ್ರಿಗಷ್ಟೇ ಇದ್ದಿದ್ದಿಲ್ಲ, ಚಿಕ್ಕ ಮಕ್ಳಿಗೂ ಕೂಡ ಗೇಮ್ಸ್ ಇತ್ತು. ಅವ್ರನ್ನ ಕರ್ಕೊಂಡು ನೀವು ಎಂಜಾಯ್ ಕೂಡ ಮಾಡಿಸ್ಬೋದಿತ್ತು. ಇಲ್ಲಿ ಈ ಥರ ಪ್ಲೇಸ್ಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಎಂಜಾಯ್ ಮಾಡಿಸಿ. ಬಟ್ ಒಳಗಡೆ ಸ್ನ್ಯಾಕ್ಸ್ ಇರುತ್ತಲ್ಲ, ಅದನ್ನ ನೋಡಿ ತಿನ್ನಿಸಿ. ಯಾಕಂದರೆ ಅದು ಎಫೆಕ್ಟ್ ಕೂಡ ಆಗ್ಬೋದು. ಸಣ್ಣ ಮಕ್ಳನ್ನ ಕೇಳ್ತಾರೆ, ಬಟ್ ದೊಡ್ಡವ್ರು ನೀವು ಥಿಂಕ್ ಮಾಡಿ
ಯಾವ್ದು ತಿನ್ನಿಸ್ಬೇಕೋ ಯಾವ್ದು ತಿನ್ನಿಸಲ್ಲ ಅದನ್ನ ನೋಡಿ ಅವ್ರಿಗೆ ತಿನ್ನಿಸಿ. ಸೊ ಫೈನಲಿ ಎಕ್ಸಿಬಿಷನಿಂದ ಗೇಮ್ಸ್ ಎಲ್ಲ ಆಡಿ ಹೊರಗಡೆ ಬಂದ್ವಿ. ಒಳಗಡೆ ಏನೂ ತಿನ್ನಲಿಲ್ಲ. ಸೊ ಹೊರಗಡೆ ಬಂದು ಸ್ವೀಟ್ ಕಾರ್ನ ತಿಂತಾಯಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ಸು. ಇನ್ನೇನಾಗಲೇ ಟೈಮ್ ಆಗಿತ್ತು, ಹಾಸ್ಟೆಲ್ಗೆ ರಿಟರ್ನ್ ಹೋಗಬೇಕು. ಫ್ರೆಂಡ್ಸ್, ಎಕ್ಸಿಬಿಷನಲ್ಲಿ ಲಾಗ್ನ ಎಂಡ್ ಮಾಡೋಕ್ಕಾಗಲ್ಲ. ಸೊ ರೂಮಿಗೆ ಬಂದು ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.